ಹಳ್ಳಿ ಜನ ಒಳ್ಳೆ ಜನ ತಾಳಕು ಬಳಕು ತಿಳಿದಂತ ಬುದ್ಧರು. ಓ ಬನ್ನಿ ಗೌಡ್ರೆ ಹೊಂಟಿದ್ದೀರಾ? ರೆಡಿ ಗಿಡಿ ಆಗಿದ್ದೀರಾ? ಒಂಚೂರು ಕೆಲಸ ಇತ್ಕಣ್ಲ, ಸೆಕ್ರೆಟ್ರಿ ಆಫೀಸ್ನಾಗ ಒಂಚೂರು ಕೆಲಸ ಇತ್ತು, ಅದಕ್ಕೆ ಹೊಂಟಿವ್ನಿ. ಹಾಂ, ನೀನೇನು ಮಾಡ್ತಿದ್ದೆ? ಹೊಲಕ್ಕೇನು ಹೋಗಿಲ್ಲೇನು? ಇಲ್ಲ ಕಣ್ಗೌಡ್ರೆ, ಇವತ್ತಿನ್ನು ಒಂಚೂರು ಒಳು ಕೊಟ್ಟಿದ್ದೆ ಈ ಮಳೆ, ಹೋಗ್ಬೇಕು ಸಂಜೆ ಗಟ್ಟ ಹೋಗ್ತೀನಿ ಅತ್ಲೆಗೆ. ಹ್ಞೂ ಸರಿ ಸರಿ ಹೋಗಿ ಬಾರಪ್ಪ. ಹಾಂ, ಭಾಳ ದಿನ ಆದಮೇಲೆ ಈ ಮಳೆ ಬೇರೆ ಬಿಟ್ಟಿದೆ, ಹೋಗಿ ಬಾ. ಕಾಪಿಗೆ ಹೇಳ್ತೀನಿ, ಕುತ್ಕೊಳ್ಳಿ ಗೌಡ್ರೆ, ಕುಟ್ಕೊಂಡು ಹೋಗಿವ್ರಂತೆ. ಇಲ್ಲ ಕಣ್ಲ, ನಾನು ಸ್ವಲ್ಪ ಬೇಗ ಹೋಗ್ಬೇಕು, ಒಂಚೂರು ಕೆಲಸ ಐತೆ, ಹೋಗ್ತೀನಿ. ಕುತ್ಕೊಳ್ರಿ ಗೌಡ್ರೆ, ಹೆಂಗೋ ಹೋಗ್ತಾ ಇದ್ದೀರಾ? ಕಾಪಿ ಕುಟ್ಕೊಂಡು ಹೋಗಿವ್ರಂತೆ, ಕುತ್ಕೊಳ್ರಿ. ಹಾಂ, ಇನ್ನೇನು ಮಾಡ್ಕೊಂಬರ್ತಾಳೆ ಶಾಂತಂಗೆ ಹೇಳ್ತೀನಿ, ಕುತ್ಕೊಳ್ರಿ. ಆಯ್ತು ಕಣ್ ತಾರಪ್ಪ ಬಿರ್ನೆ. ಹಾಂ, ನಾನು ಹೋಗ್ಬೇಕು. ಶಾಂತ, ಶಾಂತ, ಕಾಪಿ ಮಾಡ್ಕೊಂಡು ಬಾ, ಗೌಡ್ರು ಬಂದವ್ರೆ. ಮತ್ತಿನ್ನೇನು ಗೌಡ್ರ ಸಮಾಚಾರವಾ? ಎಲ್ಲ ನೀನೇ ಹೇಳ್ಬೇಕಪ್ಪ. ಹಾಂ, ಈಗೇನು ಏನು ಹಾಕ್ಬೇಕು ಅಂದ್ಕೊಂಡಿದೀಯಪ್ಪ? ಏನು ಮೆಕ್ಕೆಜೋಳನ ಏನು ರಾಗಿನ? ಇನ್ನು ನೋಡ್ಬೇಕು ಗೌಡ್ರೆ, ಇನ್ನೂ ಹದ ಮಾಡಿಸ್ಬೇಕು ಭೂಮಿನ. ಮತ್ತು ಕಳೆಗಿಳೆ ಎಲ್ಲ ತುಂಬ ಬೆಳ್ಕೊಂಡ್ಬಿಟ್ಟಿದ್ದಾವೆ ಈ ಮಳೆಯಿಂದ, ಅದನ್ನೆಲ್ಲ ಟ್ಯಾಕ್ಟ್ರಿ ಒಂಚೂರು ಓಡಿಸಿ ಆಮೇಲೆ ನೋಡೋಣ. ನಮ್ಮವಳೇನೋ ರಾಗಿ ಹಾಕೋಣ ಈ ಸಲ, ತಿನ್ನೋಕ್ಕೆಲ್ಲ ರಾಗಿ ಇಲ್ಲ ಅಂತವಳೆ, ನೋಡೋಣ. ಹಾಂ, ಹಾಕೋ ಹೊತ್ಲಾಗ ರಾಗಿನೇಯಾ? ಹಾಂ, ಹೆಂಗೋ ಉಣ್ಣಕ್ಕೆ ಆಯ್ತದೆ. ಹಾಂ ಉಣ್ಕಂಡು ನಾನು ಅದನ್ನೇ ಯೋಚನೆ ಮಾಡ್ತೀವಿ. ಹೆಂಗೋ ಈ ಸೊಸೈಟಿನಾಗ ಅಕ್ಕಿ ಬೇರೆ ಕಡಿಮೆ ಕೊಡ್ತವ್ರೆ, ಮತ್ತು ರಾಗಿ ಏನಾದರೂ ಹಾಕ್ಕೊಂಡ್ರೆ ಒಂಚೂರು ಆಯ್ತದೆ ಮನೆಗೆಯ. ಮನೆಗಂತಲೇ ಹಾಕೋಬೇಕಷ್ಟೇ, ಮಾರಕ್ಕೆ ಏನಾಗೋಲ್ಲ. ಉಣ್ಕಂಡ್ಲ, ಈ ಸಲ ನೀನು ರಾಗಿ ಹಾಕ್ಕೊಂಡ್ರೆ ನನಗೂ ಸ್ವಲ್ಪ ಅನುಕೂಲವೇ. ಹಾಂ, ನನಗೂ 1-2 ಚೀಲ ಕೊಟ್ಟರೆ ಆಯ್ತದೆ. ಹೆಂಗೋ ನಮ್ಮ ಮನೆಯಲ್ಲೂ ರಾಗಿ ಖಾಲಿ ಆಗಕ್ಕೆ ಬಂತು. ನಾನು ಈ ಸಲ ಏನು ರಾಗಿ ಬೆಳೀತಿಲ್ಲ. ಹಾಂ, ಮೆಕ್ಕೆಜೋಳನೇ ಹಾಕ್ತೀನಿ ಅತ್ಲೆಗೆ. ಹ್ಞೂ ಸರಿ ಆಯ್ತು ತಗೊಳ್ಳಿ ಗೌಡ್ರೆ. ಹಾಂ, ರಾಗಿ ಹಾಕಿದರೆ ಕೊಡ್ತೀನಂತೆ. ಈ ರಾಗಿ ಹಾಕಿಸ್ಬೇಕು ಅಂದರೆ ಈಗೀಗ ಯಾಕೋ ತುಂಬ ಯೋಚನೆ ಆಗ್ತಿದೆ ಅತ್ಲೆಗೆ. ಹಾಂ, ಕೂಲಿ ಆಳುಗಳೇ ಬೇರೆ ಸಿಗಲ್ಲ. ಈ ಕಡೆ ಮೆಷಿನಿಂದ ಕೊಯ್ಸ್ಬೇಕು ಅಂದ್ರೂ ಕೂಡ ಆ ಪಾಟಿ ದುಡ್ಡು ಕೇಳ್ತಾರೆ, ಹುಲ್ಲು ಸಿಗಲ್ಲ ಎತ್ತುಗಳಿಗೆ. ಏನು ಮಾಡೋದಂತಲೇ ಗೊತ್ತಾಗ್ತಾ ಇಲ್ಲ. ಹಾಕ್ಲ ನೋಡುಮಾ ಅಂತೆ. ಹಾಂ, ಹೆಂಗೋ ಮುಯ್ಯಾಳು ಏನಾದರೂ ಮಾಡಿ ಅತ್ಲೆಗೆ ಕುಯ್ಸೋಣಂತೆ. ನೀನೇನು ತಲೆ ಕೆಡ್ಸ್ಕೊಬೇಡ, ನಾನು ಹೇಳ್ತೀನಿ ಆಳುಗಳಿಗೆ, ನೀನು ಹಾಕಿ ನೀನು ಸುಮ್ಮನೆ. ಹ್ಞೂ ಸರಿ ಆಯ್ತು ತಗೊಳ್ಳಿ, ನೀವು ಹೇಳಿದ್ಮೇಲೆ ಇನ್ನೇನಿದೆ. ಮತ್ತು ನೋಡಿ ಕುಯ್ಸೋ ಟೈಮಿಗೆ ನಾನು ಹಾಕ್ತೀನಿ ರಾಗಿನೇಯ. ಈಗೇನು ಇವಾಗವರೆಗೂ ಬಂದಿಲ್ಲ? ಶಾಂತ, ಲೇ ಶಾಂತ, ಆಯ್ತೇನೆ ತಗೊಂಬ ಬಿರ್ನೆ. ಒಂಚೂರು ಬನ್ನಿ ಇಲ್ಲಿ. ಏನು ಹೇಳೆ ಬೇಗ, ಕಾಪಿ ಮಾಡ್ಕೊಂಡು ಬಾರೆ ಅಂದರೆ ಅದೆಷ್ಟೊತ್ತು ಮಾಡಿಯೇ? ಗೌಡ್ರು ಬೇರೆ ಅಲ್ಲೆಲ್ಲೋ ಹೋಗ್ಬೇಕಂತೆ, ಕೂತ್ಕೊಂಡ್ಲವ್ರೆ. ನೀನಿನ್ನೂ ಕಾಪಿ ಮಾಡೋದ್ರಲ್ಲೇ ಇದೆಯಾ? ಅಲ್ಲ ಕಣ್ರಿ, ನಿಮ್ಗೆ ಹಿಂದೆ ಗೊತ್ತಾಗಲ್ಲ ಮುಂದೆ ಗೊತ್ತಾಗಲ್ಲ, ಅಲ್ಲಿ ಕೂತ್ಕೊಂಡು ಸಲೀಸ್ನೇ ಹೇಳ್ಬಿಡ್ತೀರ, ಶಾಂತ ಕಾಪಿ ಮಾಡ್ಕೊಂಡು ಬಾರೆ ಅಂತ. ಸಕ್ಕರೆ ಖಾಲಿಯಾಗಿ 2 ದಿನ ಆಯ್ತು, ಹೇಳ್ತಾನೆ ಇದ್ದೀನಿ ಸಕ್ಕರೆ ತಗೊಂಬನ್ನಿ ಅಂತ. ಈಗ ಏನ್ ಹಾಕಿ ಮಾಡ್ಲಿ? ಮುಂಚೆನೆ ಹೇಳ್ಬೇಕಲ್ವೇ ನೀನು ಸಕ್ಕರೆ ಇಲ್ಲ ಅಂತನಾ? ನನಗೇನು ಗೊತ್ತಾಗ್ಬೇಕು? 2 ದಿನ ಮುಂಚೆ ಹೇಳಿದ್ರೇನೆ ತಂದು ಕೊಟ್ಟಿಲ್ಲ, ಈಗ ಹೇಳ್ತಿದ್ದೀರಾ ಮುಂಚೆನೆ ಹೇಳ್ಬೇಕಿತ್ತು ಅಂತ. ಹೆಂಗ್ ಹೇಳ್ಬೇಕಪ್ಪ ನಿನಗೆ? ಅಯ್ಯೋ ಅಯ್ಯೋ ಅಯ್ಯೋ, ನಿನಗೇನಾದರೂ ಒಂದು ಹೇಳಿದ್ರೆ ಏನಾದರೂ ಒಂದು ಹೇಳ್ಬಿಡ್ತೀಯ ಬಿಡು ನೀನು. ಮತ್ತು ಈಗ ಏನು ಮಾಡಿದೆ? ಈಗ ಹೋಗ್ತಿರೋರ್ನ ಕಾಪಿ ಉಟ್ಕೊಂಡು ಹೋಗ್ರಿ ಅಂತ ಕೂರಿಸ್ಕೊಂಡ್ಬಿಟ್ಟಿದ್ದೀನಿ, ಅವರೆಲ್ಲೋ ಅರ್ಜೆಂಟಾಗಿ ಹೋಗ್ಬೇಕಂತೆ. ಈಗ ಏನು ಮಾಡ್ತೀಯ? ಹೋಗಿ ಬೋರಕ್ಕನ ಹತ್ರ ಇಸ್ಕೊಂಬ ಹೋಗೋಲ್ಸಿಯಾ, ನನ್ನ ಪ್ಯಾಟಿಗೆ ಹೋದಾಗ ತಂದು ಕೊಡ್ತೀನಿ. ಅರ್ಜೆಂಟಲ್ಲಿ ಹೇಳ್ಬಿಡ್ತಾರೆ ಇಲ್ಲಿ, ಬರೀ ಅವ್ರಿವ್ರ ಮನೆಯಿಂದ ತಂದು ಮಾಡೋದೇ ಆಗ್ತೈತಿಲ್ಲಿ. ಸುಮ್ಮನೆ ಇರಬೇಕು, ಕುರ್ಲಾರ್ದೆ ಏನೋ ಬಿಟ್ಕೊಂಡ್ರು ಅಂತಾರಲ್ಲ ಹಂಗೆ ನಿಮ್ದು. ಆಯ್ತು ಹೋಗಿ, ತಂದು ಕೊಡ್ತೀನಿ ಪ್ಯಾಟಿಗೆ ಹೋದಾಗ. ಏನು ತಂದು ಕೊಟ್ಟೇ ಇಲ್ಲ, ಮಾಡ್ತಾನೆ ಇಲ್ಲ, ಹಂಗೆ ಮಾತಾಡ್ತಾಳೆ. ಹೋಗು ಬಿರ್ನೆ, ಹೋಗಿ ಬೋರಕ್ಕನ ಮನೆ ಅಂತ ಇಸ್ಕೊಂಬಾ, ತಂದು ಕೊಟ್ಟಾಗ ಕೊಡುವಂತೆ. ಮತ್ತೆ ಹಿಂದೆ ಬಾಗ್ಲಿಂದ ಹೋಗು, ಮುಂದೆ ಬಾಗ್ಲಾಗ ಕೂತಿದ್ದಾರೆ ಗೌಡ್ರು. ಸರಿ ಆಯ್ತು ತಗೊಳ್ಳಿ, ಇನ್ನೊಂದ್ಸರಿ ಹಿಂಗೆ ಮಾಡಿ ನಿಮಗೈತೆ ಮತ್ತ. ಅಯ್ಯೋ, ನನಗೆ ಬೇರೆ ಟೈಮ್ ಆಯಿತು, ಕಾಪಿ ಮಾಡಿಕೊಡ್ತೀನಿ ಅಂತ ಹೊತ್ತು ಮಾಡ್ತಿದ್ದಾರೆ ಇವರಂತೂ. ಅಯ್ಯೋ, ಹೋಗ್ತಿದ್ದವು ನಾನು ನಿಲ್ಲಿಸ್ಕೊಂಡು, ಇವ್ರು ಯಾಕಷ್ಟು ತಡ ಮಾಡ್ತವ್ರೆ? ಅಯ್ಯೋ. ಗೌಡ್ರೆ, ಮತ್ತು ಇನ್ನೇನು ಸಮಾಚಾರ? ಏನಿಲ್ಲ ಕಣಪ್ಪ, ನೀನೇ ಹೇಳ್ಬೇಕು. ಮತ್ತು ನಂಗೆ ಟೈಮ್ ಆಯಿತು ಕಣ್ಲ, ನೀನು ಬೇರೆ ಕಾಪಿ ಕೊಟ್ಕೊಂಡು ಹೋಗು ಅಂತ ಕೂರಿಸ್ಕೊಂಡ್ಬಿಟ್ಟೆ, ನನಗೆ ಟೈಮ್ ಆಗ್ತಿದ್ದು ಬೇರೆ. ಇನ್ನೇನು 5 ನಿಮಿಷ ಗೌಡ್ರೆ ಆಗ್ಬಿಡ್ತತ್ಲೆಗೆ. ಆಯಿತು ತಗೊಳ್ಳಿ. ಆಕಿನ್ನು ಬಟ್ಟೆ ತೊಳಿತಿದ್ಲು, ಈಗಿನ್ನು ಬಂದು ಮಾಡ್ತಾವಳೆ. 5 ನಿಮಿಷ ತಗೊಳ್ಳಿ ಗೌಡ್ರೆ, ಆಗ್ಬಿಡುತ್ತೆ. ಈ ಸಲ ಅಂತೂ ಭಾಳ ಮಳೆ ಒಯ್ದುಬಿಡ್ತಲ್ಲ. ಅಯ್ಯೋಯ್ಯೋ, ಎಲ್ಲಿ ನೋಡಿದ್ರು ಮಳೆ. ಹೌದು ಕಣ್ಗೌಡ್ರೆ. ಅಯ್ಯೋ, ಆ ಕಡೆ ಶಿವಮೊಗ್ಗದಾಗ ಅಂದರೆ ಮಲೆನಾಡು ಭಾಗದಾಗ ನೋಡಿದ್ರೆ ನೋಡೋಕೆ ಆಯ್ತಾ ಇಲ್ಲ ಬಿಡಿ, ಅಷ್ಟೊಂದು ಮಳೆ ಅಂತೆ, ಹೊರಗಡೆ ಬಿಡೋಲ್ದು. ನಾನು ನಮ್ಮ ಬಾಮ ಇದಂಗೆ ಕಾಲ್ ಮಾಡಿದ್ದೆ, ಹೇಳ್ತಿದ್ದ ಅವನು, ಭಾಳ ಮಳೆ, ಹೊರಗಡೆ ಹೋಗೋಕ್ಕಾಗ್ತಿಲ್ಲ, 2 ವಾರ ಆಯಿತು, ಹಿಡ್ದಿದ್ದ ಮಳೆ ಬಿಡ್ತಾನೆ ಇಲ್ಲ ಅಂತಿದ್ದ. ಹೂನಪ್ಪ, ಮಳೆ ಬಂದರೂ ಕಷ್ಟ, ಬರಲಿಲ್ಲ ಅಂದರೂ ಕಷ್ಟ, ಎಷ್ಟು ಬೇಕೋ ಅಷ್ಟು ಬರಲ್ಲ. ತಗೊಳ್ಳಿ ಗೌಡ್ರೆ ಕಾಪಿ.
ತಾರವ್ವ ಬೇಗ. ಒತ್ತು ಬೇರೆ ಆಯಿತು, ಬೇಗ ಬೇಗ ಹೋಗ್ಬೇಕು. ನಿನ್ನ ಗಂಡ ಬೇರೆ ಕಾಪಿ ಕುಡ್ಕೊಂಡು ಹೋಗು ಅಂತ ಬಿಡಲೇ ಇಲ್ಲ, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಕೊಡು. ತಗೊಳ್ಳಿರಿ ಕಾಪಿನ. ಕೊಡು. ಏನಾದರೂ ಹೇಳಿ ಗೌಡ್ರಿ, ನನಗಂತೂ ಕಾಪಿ ಬೇಕೇ ಬೇಕು. ಒಂದಿನಕ್ಕೆ 3 ರಿಂದ 4 ಟೈಮ್ ಆದರೂ ಬೇಕೇ ಬೇಕು ನೋಡಿ. ಹ್ಞೂ ಕಣಪ್ಪ, ನಾನು ಮುಂಚೆ ನಿಂತರನೇ ದಿನಕ್ಕೆ 4-5 ಸಲ ಕಾಪಿ ಕುಡಿತಿದ್ದೆ. ಈಗೀಗ ಯಾವಾಗ ಶುಗರ್ ಸ್ವಲ್ಪ ಜಾಸ್ತಿ ಆಯಿತು ಆಗ ಒಂಚೂರು ಕಂಟ್ರೋಲ್ ಮಾಡಿದ್ದೀನಿ. ಹಂಗೂ ಬಿಡೋಕ್ಕಾಗಲ್ಲ. ಡಾಕ್ಟ್ರಪ್ಪ ಹೋದಾಗೆಲ್ಲ ಹೇಳ್ತಿರ್ತಾನೆ, ಕಾಪಿ ಫುಲ್ ಕಂಟ್ರೋಲ್ ಮಾಡಲೇಬೇಕು ನೀವು ಅಂತ. ನನಗೆಲ್ಲ ಆಯ್ತದೆ ಕಂಟ್ರೋಲ್ ಮಾಡೋಕ್ಕೆ. ಮುಂಚೆಯಿಂದ ಬಾಯಿ ರುಚಿ ನೋಡು, ಕಾಪಿ ಇರ್ಲಾರ್ದೆ ಇರೋಕ್ಕಾಗಲ್ಲ. ಊಟ ಬೇಕಿದ್ರೆ ಬಿಟ್ಬಿಡ್ತೀನಿ, ಕಾಪಿ ಅಂದರೂ ಇರಲೇಬೇಕು ನನಗೆ. 4-5 ಸಲ ಕುಡಿಯೋನು ಈಗ 2 ರಿಂದ 3 ಸಲ ಮಾಡಿದ್ದೀನಿ ನೋಡು. ಹೌದು ಗೌಡ್ರೆ, ಚಹಾ ಕುಡ್ದಿರೋ ಬಾಡಿಗೆ ಏನು ಹೇಳಿದ್ರು ತಿಳಿಯಂಗಿಲ್ಲ. ಯಾವ ಕಾಯಿಲೆನೇ ಬಂದ್ರೂ ಕಾಪಿ ಅಂತೂ ಬಿಡಂಗಿಲ್ಲ ಮತ್ತ. ಕಾಪಿ ಮಾತ್ರ ಬಲೂ ಚೆನ್ನಾಗೈತ್ ಕಣ್ಲಾ. ಗೌಡ್ರೆ, ಶಾಂತ ಮಾಡೋದು ಚೆನ್ನಾಗಿರುತ್ತೆ. ಮತ್ತು ನಾವು ಈ ಕಾಪಿ ಪೌಡ್ರ್ ಐತಲ್ಲ, ಅದು ಕಾಪಿ ಪೌಡ್ರು ಚಿಕ್ಕಮಗಳೂರಿಂದ ತರಿಸ್ತೀವಿ. ಕಾಪಿ ಅಂದರೆ ನನಗೂ ತುಂಬ ಇಷ್ಟ ಅಲ್ಲ, ಅದಕ್ಕೆ ಚಿಕ್ಕಮಗಳೂರಿಂದ ತರಿಸ್ಬಿಡ್ತೀನಿ ನಾನು. ಒಳ್ಳೆ ಕೆಲಸನೇ ಮಾಡಿಯಾ ಬಿಡು. ಅಲ್ಲೇ ಬೆಳೆಸ್ತಾರೆ, ಹೆಂಗೋ ಚೆನ್ನಾಗೂ ಇರುತ್ತೆ, ಫ್ರೆಶ್ ಆಗು ಸಿಗುತ್ತೆ, ಚೆನ್ನಾಗೂ ಇರುತ್ತೆ. ಸರಿ ಕಣ್ಲಾ, ಟೈಮ್ ಆಯಿತು, ನಾನು ಮತ್ತೆ ಬರ್ತೀನಿ. ಇಲ್ಲೇ ಮಾತಾಡ್ಕೊತ ಕುತ್ಕೊಂಡ್ಬಿಟ್ಟೆ ನೋಡು. ಟೈಮ್ ಆಯಿತು. ಸರಿ ಗೌಡ್ರೆ, ಮತ್ತೆ ರಾಗಿ ಹಾಕ್ದಾಗ ಹೇಳ್ತೀನಿ ಮತ್ತೆ. ಮರಿಬೇಡ್ರಿ. ಸರಿ ಕಣ್ಲ, ಎಷ್ಟು ಸಲ ಹೇಳ್ತೀಯ? ನಾನು ನೋಡ್ಕೋತೀನಿ, ನೀನು ಹಾಕು. ಸರಿ, ಬರ್ತೀನಿ. ಅಲ್ಲ, ಪ್ಯಾಟಿಗೆ ಹೋಗಿ ಸಕ್ಕರೆ ತಗೊಂಬಾ ಅಂದ್ರೆ ತಗೊಂಬರಲ್ಲ. ಗೌಡ್ರ ಮುಂದೆ ಚಿಕ್ಕಮಂಗ್ಳೂರಿಂದ ತರಿಸ್ತಾರಂತೆ ಕಾಪಿ ಪೌಡ್ರ್. ಅಬ್ಬಬ್ಬಬ್ಬ, ನೀನೊಂದು ಬಿಲ್ಡಪ್ ಕೊಡ್ತೀಯ ಅಂದ್ರೆ ಅಷ್ಟಿಷ್ಟಲ್ಲ. ಸುಮ್ಮನಿರೇ, ನಿಂಗೆ ಗೊತ್ತಿಲ್ಲ. ಹಂಗೆ ಇರಬೇಕು ಮತ್ತ. ಗೌಡ್ರ ಮುಂದೆ ಹೆಂಗೆ ಮಾತಾಡಬೇಕು ಅಂತ ನನಗೂ ಗೊತ್ತು. ಸುಮ್ಮನಿರು, ನೀನೇನು ಹೇಳ್ಕೊಡ್ಬೇಡ. ಮೊದಲು ಹೋಗಿ ಸಕ್ಕರೆ ತಗೊಂಬನ್ನಿ. ಮತ್ತೆ ಬೋರಕ್ಕ ಮನೆ ಹತ್ರ ಬರ್ತಾಳೆ ಮತ್ತೆ ಸಂಜೆ. ಸಕ್ಕರೆ ಕೊಡ್ಬೇಕು ಆಕಿಗೆ. ತರ್ತೀನಿ ಕಣ್, ತಕೋ. ಹೋಗಿ. ನೋಡಿದ್ರಲ್ಲ ಇವತ್ತಿನ ಸ್ಟೋರಿನ. ನಿಮ್ಮನೇಲಿ ಹಿಂಗೆಯಾ? ಈ ಗಂಡಸರು ಏನೈತೆ ಏನಿಲ್ಲ ಅಂತ ನೋಡಲ್ಲ. ಸುಮ್ಮನೆ ಜನಗಳ ಮುಂದೆ ಒದಲ್ ಬಿಡ್ತಾರೆ. ಇಲ್ಲಿ ಮಾಡೋರಿಗೆ ಗೊತ್ತು ಅಲ್ವಾ? ಮತ್ತೆ ಈ ವಿಡಿಯೋ ಹೆಂಗೈತೆ ಲೈಕ್ ಮಾಡ್ರಿ ಚೆನ್ನಾಗಿದ್ರೆ. ಮತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ. ನೋಡಿ ಹಂಗೆ ಆಗ್ತೀರಾ, ಸುಮ್ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ಇದೇ ರೀತಿ ವಿಡಿಯೋಸ್ಗಳನ್ನು ಮಾಡ್ತಾ ಹೋಗ್ತೀವಿ. ಸರಿನಾ? ಬರ್ತೀನಿ.